ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ದುಷ್ಟ ಶಕ್ತಿಗಳಿಗೆ ಕಟ್ಟನ್ನು ಹಾಕುತ್ತೆ. ಆಮೇಲೆ ನಿಮಗೆ ಏನಾದರೂ ವಾಮಾಚಾರ ಪ್ರಯೋಗವನ್ನು ಮಾಡಿದರೆ ಅಥವಾ ನಿಮಗೆ ಕಟ್ಟುಗಳನ್ನು ಹಾಕಿದರೆ ಕಟ್ಟನ್ನು ಬಿಚ್ಚುತ್ತೆ. ಎರಡೂ ಕೆಲಸವನ್ನು ಇದೊಂದೇ ಮಂತ್ರವು ತುಂಬಾ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ಮೊದಲನೇದು ಕಟ್ಟು ಯಾವ ಥರ ಹಾಕ್ಕೊಳ್ಬೋದು ಅಂದ್ರೇನು, ಭೂತ ಪ್ರೇತ ಪಿಶಾಚಿ ಯಾವುದೇ ದುಷ್ಟ ಶಕ್ತಿಗೆ ಇರಲಿ, ನಿಮ್ಮ ಮನೆಗೆ ದಿಗ್ಬಂಧನವನ್ನು ನಿಮಗೆ ನೀವೇ ಮಾಡ್ಕೊಳ್ಬೋದು. ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಗೆ ಸುಳಿಬಾರ್ದು. ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಸಿದ್ಧಿ ಮಾಡ್ಕೊಳ್ಳೋದಾದರೆ ಸಿದ್ಧಿ ಮಾಡ್ಕೊಳ್ಳಿ. ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡಬೇಕು, 11 ದಿನ ನೀವು ಬೆಳಗ್ಗೆ 108 ಮತ್ತು ಸಾಯಂಕಾಲ 108 ಮಂತ್ರವನ್ನು ಜಪವನ್ನು ಮಾಡಿ. ಜಪ ಮಾಡಿದ ಮೇಲೆ ನೀವು ಅಂತರ್ಗಾಯಿಯನ್ನು ತರಬೇಕಾಗತ್ತೆ. ಅಂದರೆ ತೆಂಗಿನಕಾಯಿಯನ್ನು, ಕರೆ ಕಣ್ಣಿನ ತೆಂಗಿನಕಾಯಿ ಇದ್ದರೆ ತುಂಬಾ ಶ್ರೇಷ್ಠ. ಅದು ಇಳಿಸುವಾಗ ಅಂದ್ರೇನು, ತೆಂಗಿನಕಾಯಿಯನ್ನು ಮರದಿಂದ ಇಳಿಸುವಾಗ ಅದು ಭೂಮಿಗೆ ತಾಕಬಾರ್ದು. ಅಂತರ ಮೇಲೇ ನೀವು ಅರಿದುಕೊಂಡು ಬರಬೇಕು. ಅದನ್ನು ಅಂತರ್ಗಾಯಿ ಅಂತ ಕರಿತೀವಿ. ಮನೆಗೆ ತಂದು ಅದನ್ನು ಗಂಗಾಜಲದಿಂದ ಶುದ್ಧಿಯಾಗಿ ತೊಳೆದು ಅಷ್ಟಗಂಧದಿಂದ ಅಥವಾ ಕುಂಕುಮದಿಂದಾಗಲಿ ನೀವು ಆ ತೆಂಗಿನಕಾಯಿಯ ಮೇಲೆ ಓಂ ಕ್ರೀಂ ಕಾಳಿಕೈ ನಮಃ, ಓಂ ಕ್ರೀಂ ಕಾಳಿಕೈ ನಮಃ ಅಂತ ನೀವು ಬೀಜಾಕ್ಷರ ಮಂತ್ರವನ್ನು ಬರಿಬೇಕು. ಬರೆದಾದ ಮೇಲೆ ಏನು ಮಾಡಬೇಕು ಅದನ್ನು ಅಂದರೆ, ಒಂದು ಕಳಸದ ಮೇಲೆ ಇಟ್ಟು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು 108 ಬಾರಿ ಅಕ್ಷತೆ ಕಾಳುಗಳನ್ನು ತೆಗೆದುಕೊಂಡು ಒಂದು ಬಾರಿ ಮಂತ್ರಿಸೋದು, ಆ ತೆಂಗಿನಕಾಯಿ ಮೇಲೆ ಹಾಕೋದು, ಒಂದು ಬಾರಿ ಮಂತ್ರಿಸೋದು, ಆ ತೆಂಗಿನಕಾಯಿ ಮೇಲೆ ಹಾಕಬೇಕು. ಆ ಥರ ನೀವು 108 ಬಾರಿ ಮಂತ್ರವನ್ನು ಜಪ ಮಾಡಬೇಕು. ಮಾಡಿದ ಮೇಲೆ ಅದನ್ನು ಹಸಿರು ಬಟ್ಟೆಯಿಂದಾಗಲಿ ಅಥವಾ ಕೆಂಪು ಬಟ್ಟೆಯಿಂದಾಗಲಿ ನೀವು ಕಟ್ಟಿ ನಿಮ್ಮ ಮನೆಯ ತಲಬಾಗಿಲಿಗೆ, ಮನೆ ಇರಲಿ ಅಂಗಡಿ ಇರಲಿ ಅಥವಾ ನೀವು ವ್ಯಾಪಾರ ವಹಿವಾಟು ಮಾಡುವಂತಹ ಯಾವುದೇ ಒಂದು ರೂಮ್ ಯಾವುದೇ ಇರಲಿ, ನೀವು ತಲಬಾಗಿಲಿಗೆ ಅದನ್ನು ಕಟ್ಟಬೇಕು. ಕಟ್ಟಿದರೆ ಏನಾಗುತ್ತೆ, ಭೂತ ಪ್ರೇತ ಪಿಶಾಚಿಗಳಿಗೆ ದಿಗ್ಬಂಧನವನ್ನು ಮಾಡಿದಂತೆ. ಅಂದ್ರೇನು, ನಿಮ್ಮ ಮನೆಗೆ ನೀವು ದಿಗ್ಬಂಧನವನ್ನು ಮಾಡಿಕೊಂಡಂತೆ. ತುಂಬಾ ಅದ್ಭುತವಾದಂಥ ಕೆಲಸ ಮಾಡುತ್ತೆ. ಪಾಸಿಟಿವ್ ಶಕ್ತಿ ಅನ್ನೋದು ಅಧಿಕವಾಗಿ ಇರುತ್ತೆ, ನೆಗೆಟಿವ್ ಶಕ್ತಿ ಅನ್ನೋದು ರಿಮೂವ್ ಆಗಿಬಿಡುತ್ತೆ. ಒಂದು ವೇಳೆ ನಿಮಗೆ ವಾಮಾಚಾರ ಪ್ರಯೋಗ ಮಾಡಿದರೆ, ವಾಮಾಚಾರ ಪ್ರಯೋಗ ಮಾಡಬೇಕಂದ್ರೆ ಮೊದಲು ಏನು ಮಾಡ್ತಾರೆ, ಕಟ್ಟನ್ನು ಹಾಕ್ತಾರೆ. ಅಂತಹ ಒಂದು ಕಟ್ಟು ಬಿದ್ದಿದ್ದರೆ ಏನು ಮಾಡಬೇಕು, ಇದೇ ಒಂದು ಮಂತ್ರವನ್ನು ನೀವು ಸಿದ್ಧಿ ಮಾಡ್ಕೊಳ್ಳೋದಾದರೆ ಸಿದ್ಧಿ ಮಾಡ್ಕೊಳ್ಳಿ. ಇಲ್ಲಾಂದರೆ 11 ದಿನ ನೀವು ಬೆಳಗ್ಗೆ 108 ಸಾಯಂಕಾಲ 108 ಈ ಥರ ನೀವು ಜಪವನ್ನು ಮಾಡಬೇಕು. ಯಾವ ವಾರದಿಂದ ನೀವು ಪ್ರಾರಂಭ ಮಾಡಬೇಕಂದ್ರೆ, ಇದನ್ನು ಶುಕ್ರವಾರ, ಶುಭ ದಿನ ಇರುವಂತಹ ಶುಕ್ರವಾರವನ್ನು ನೀವು ನೋಡಿಕೊಂಡು ಅಂದಿನಿಂದ ನೀವು ಮಂತ್ರವನ್ನು ಜಪ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು. 11 ದಿನ ಬೆಳಗ್ಗೆ 108 ಸಾಯಂಕಾಲ 108 ನೀವು ಜಪವನ್ನು ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ, 11 ನಿಂಬೆ ಹಣ್ಣುಗಳನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡು 108 ಬಾರಿ ಇದೇ ಮಂತ್ರದಿಂದ ಮಂತ್ರಿಸಿ ಆ ನಿಂಬೆ ಹಣ್ಣನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಎಡದಿಂದ ಬಲಕ್ಕೆ 3 ಬಾರಿ, ಬಲದಿಂದ ಎಡಕ್ಕೆ 3 ಬಾರಿ ಸುತ್ತರಿಸ್ಕೊಂಡು ನಿಮ್ಮ ಮುಂದೆ ಇಟ್ಟು ಕಟ್ ಮಾಡಬೇಕು. ಈ ಥರ ನೀವು 11 ನಿಂಬೆಹಣ್ಣುಗಳನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಮಾಡಿದರೆ ಏನಾಗುತ್ತಂದರೆ, ನಿಮಗೆ ಹಾಕಿರುವಂತಹ ಕಟ್ಟು ಏನಿದ್ರೆ ಅದು ಬಿಚ್ಚು ಹೋಗುತ್ತೆ. ಆಮೇಲೆ ನಿಮಗೆ ನರದೃಷ್ಟಿ ತಾಕಿದರೂ ಸಹ ಅದು ಸುಟ್ಟು ಭಸ್ಮ ಆಗುತ್ತೆ. ಯಾರಾದರೂ ವಾಮಾಚಾರ ಕೆಡಕು ಪ್ರಯೋಗಗಳನ್ನು ನಿಮ್ಮ ಮೇಲೆ ಮಾಡಿದರೆ ಅದು ಪರಿಹಾರ ಅನ್ನೋದು ಆಗುತ್ತೆ. ತುಂಬಾ ಅದ್ಭುತವಾಗಿರುವಂತಹ ಮಂತ್ರ ಇದಾಗಿರುತ್ತೆ. ಯಾರಿಗಾದರೂ ಇಂತಹ ಸಮಸ್ಯೆ ಇದ್ದರೆ ತಪ್ಪದೇ ಈ ಒಂದು ಪ್ರಯೋಗವನ್ನು
ಮಾಡಿ ಪರಿಹಾರ ಅನ್ನೋದು ನಿಮಗೆ ತಪ್ಪದೇ ಆಗುತ್ತೆ. ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಮಂತ್ರ. ದುಷ್ಟಶಕ್ತಿಗಳಿಗೆ ಕಟ್ಟನ್ನು ಹಾಕುತ್ತೆ. ದುಷ್ಟ ಕೆಲಸಗಳು ಏನಾದರೂ ನಿಮ್ಮ ಮೇಲೆ ಮಾಡಿದರೆ ಅದನ್ನು ಪರಿಹಾರ ಸಹ ಮಾಡುತ್ತೆ. ಇಂತಹ ತಾಂತ್ರಿಕ ವಿದ್ಯೆಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.